ನೋಡಿ, ಈಗಾಗಲೇ ನೆರೆಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈಗ ಹಾಸನದ ಸಕಲೇಶಪುರದಲ್ಲಿ ವಿಪರೀತ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಹಾಸನದ ಸಕಲೇಶಪುರಕ್ಕೆ ಭೇಟಿಯನ್ನ ಕೊಡ್ತಾರೆ. ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿ ತವರಿಗೆ ವಿಸಿಟ್ ಇದು. ಗುಡ್ಡ ಕುಸಿತ ದೊಡ್ಡ ತಪ್ಪಲು ಪ್ರದೇಶದಲ್ಲಿ ಆಗ್ತಾ ಇದೆ. ಈ ಸ್ಥಳವನ್ನ ಪರಿಶೀಲನೆ ಮಾಡಲಿದ್ದಾರೆ. ಅಲ್ಲಿಂದ ನೇರವಾಗಿ ಶಿರಾಡಿ ಘಾಟ್ಗೆ ತೆರಳಿದ್ದಾರೆ ಈಗ ಕುಮಾರಸ್ವಾಮಿ ಅವರು. ಈಗಾಗಲೇ ಗಮನಿಸ್ತಾ ಇದ್ವಿ, ಮೊನ್ನಷ್ಟೇ ಕುಮಾರಸ್ವಾಮಿ ಅವರು ಶಿರೂರು ಗುಡ್ಡ ಕುಸಿತ ಆದಂಥ ಸ್ಥಳಕ್ಕೂ ಕೂಡ ಭೇಟಿಯನ್ನು ಕೊಟ್ಟರು. ಕೇಂದ್ರದಿಂದ ಏನಾದರೂ ಸವಲತ್ತುಗಳು ಸಿಗುತ್ತಾ, ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ, ಈಗಾಗಲೇ ನೆರೆಪೀಡಿತ ಪ್ರದೇಶಗಳಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈಗ ಹಾಸನದ ಸಕಲೇಶಪುರದಲ್ಲಿ ವಿಪರೀತ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಹಾಸನದ ಸಕಲೇಶಪುರಕ್ಕೆ ಭೇಟಿಯನ್ನ ಕೊಡ್ತಾರೆ. ಕೇಂದ್ರ ಸಚಿವರಾದ ಬಳಿಕ ಮೊದಲ ಬಾರಿ ತವರಿಗೆ ವಿಸಿಟ್ ಇದು. ಗುಡ್ಡ ಕುಸಿತ ದೊಡ್ಡ ತಪ್ಪಲು ಪ್ರದೇಶದಲ್ಲಿ ಆಗ್ತಾ ಇದೆ. ಈ ಸ್ಥಳವನ್ನ ಪರಿಶೀಲನೆ ಮಾಡಲಿದ್ದಾರೆ. ಅಲ್ಲಿಂದ ನೇರವಾಗಿ ಶಿರಾಡಿ ಘಾಟ್ಗೆ ತೆರಳಿದ್ದಾರೆ ಈಗ ಕುಮಾರಸ್ವಾಮಿ ಅವರು. ಈಗಾಗಲೇ ಗಮನಿಸ್ತಾ ಇದ್ವಿ, ಮೊನ್ನಷ್ಟೇ ಕುಮಾರಸ್ವಾಮಿ ಅವರು ಶಿರೂರು ಗುಡ್ಡ ಕುಸಿತ ಆದಂಥ ಸ್ಥಳಕ್ಕೂ ಕೂಡ ಭೇಟಿಯನ್ನು ಕೊಟ್ಟರು. ಕೇಂದ್ರದಿಂದ ಏನಾದರೂ ಸವಲತ್ತುಗಳು ಸಿಗುತ್ತಾ, ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ, ಒಂದ್ ಕಡೆ ರಣಭೀಕರ ಮಳೆ. ಈ ಮಳೆಗೆ ನದಿಗಳೆಲ್ಲ ತುಂಬಿ ಹರಿತಾ ಇದೆ. ಈ ಪ್ರವಾಹದ ಭೀತಿ ಕೂಡ ಈಗ ಕೆಲವೊಂದು ಭಾಗದಲ್ಲಿ ಶುರುವಾಗಿದೆ. ಈ ಸಂದರ್ಭದಲ್ಲಿ ಸೇತುವೆಗಳು ಕೂಡ ಮುರಿದು ಬೀಳ್ತಾ ಇವೆ. ಅಂತಹದೇ ಒಂದು ಘಟನೆ ಈಗ ನಡೆದಿರುವಂಥದ್ದು. ಅಪಾಯಕ್ಕಾಗಿ ಕಾದು ಕುಳಿತ ಸೇತುವೆ ಇದು. ಅಪಾಯಕಾರಿ ಸೇತುವೆ ಮೇಲೆಯೇ ಸಾವಿನ ನಡಿಗೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಸಾಕಪ್ಪ ಹಳೆ ಸೇತುವೆ ಸಹವಾಸ ಅಂತ ಹೇಳ್ತಿದ್ದಾರೆ ಜನರು. ಸವಣೂರು ಹಳೆ ಸೇತುವೆಯಿಂದ ಯಾವಾಗಪ್ಪ ಮುಕ್ತಿ? ಸವಣೂರಿನಿಂದ ಹಾವೇರಿಗೆ ಸಂಪರ್ಕ ಮಾಡುವಂಥ ಸೇತುವೆ ಇದು. ಯಾವಾಗಪ್ಪ ಸರ್ಕಾರ ಕಣ್ತೆರೆಯುತ್ತೋ, ಒಂದು ಒಳ್ಳೆ ಸೇತುವೆ ಮಾಡುತ್ತೋ ಕೇಳ್ತಿದ್ದಾರೆ ಜನರು. ಈಗ ಹಳೆ ಬ್ರಿಡ್ಜ್ ಸರ್ ಅದು ನ್ಯಾಷನಲ್ ಗಾಡಿ ಒಟ್ಟ ಲೋಕಲ್ ಅಡ್ಡಾಡಕ್ಕೆ ಈ ಮನ್ನಂಗಿ ಮೆಳ್ಳಗಟ್ಟಿ ಹುಳ್ಳಿಕುಪ್ಪಿ ಸವಣೂರು ಹೋಗ್ತಾ ಇರೋ ಗಾಡಿ ರೀ. ಸ್ಕೂಲ್ ಬಸ್ ಹೋಗ್ತಾ ಇಲ್ಲ. ಒಂದಿಟ್ಟು ಅಸ್ತವ್ಯಸ್ತ ಆಗೈತಿ ಬ್ರಿಡ್ಜ್. ಇದು ಭಾಳ ದಿನದ ನಿಂತರ ಹಳೆ ಬ್ರಿಡ್ಜ್ ಸರ್ ಇದು ಅಂತ. ಅದಕ್ಕಾಗಿ ಪುರಾತನ ಕಾಲದಾಗ ಆಗಿತ್ತು ರೀ ಅದು ಬ್ರಿಡ್ಜ್. ಆದರೆ ಈಗ ಡ್ಯಾಮೇಜ್ ಆಗೈತಿ ಅದು. ಈಗ ಅಲ್ಲಿ ಗಾಡಿಗಳು ಅಡ್ಡಾಡಕ್ಕೆ ಬರದಂಥ ಪರಿಸ್ಥಿತಿ ಆಗೈತಿ. ಅದಕ್ಕೆ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡ್ಬೇಕಂತ ನಮ್ಮ ಉದ್ದೇಶ ಐತಿ. ಅಲ್ಲಿ ಬಸ್ ಬಿಡಂಗಿಲ್ಲ ರೀ, ಅಲ್ಲಿ ಬಸ್ ಬಿಡಂಗಿಲ್ಲ ರೀ ಅವರು. ಹಾಂ, ಅಲ್ಲಿ ಮನ್ನಂಗಿ ಮಳೆಗಟ್ಟಿ ಹಿಂಗಾಸಿ ಬರ್ತಾವೆ ರೀ, ಇಲ್ಲಿ ಬಿಡಂಗಿಲ್ಲ ರೀ. ಯಾಕಂದ್ರೆ ಬ್ರಿಡ್ಜ್ ಡ್ಯಾಮೇಜ್ ಆಗೈತಿ, ಇಲ್ಲೇ ಬಿಡಬಾಡ್ರಿ ಅಂತ ಹೇಳ್ತಾನೆ ರೀ. ಅದಕ್ಕೆ ಹೊಸ ಬ್ರಿಡ್ಜ್ ಮಾಡಿದ್ರೆ. ಇನ್ನು ಶಿರೂರು ಗುಡ್ಡ ಕುಸಿತದಲ್ಲಿ ಸಿಲುಕಿರುವಂಥ ಚಾಲಕ ಅರ್ಜುನ್, ಈ ಅರ್ಜುನ್ ಬಗ್ಗೆ ಏನು ಹೇಳ್ತಾರೆ ಈ ಲಾರಿ ಮಾಲೀಕ ಮುನಾಫ್? ಚಿಕ್ಕಂದಿನಿಂದ ಕೂಡ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿದ್ದಾರಂತೆ ಅರ್ಜುನ್. ತಂದೆ ಬಾವಿ ಕೆಲಸ ಮಾಡುವಾಗ ಬಿದ್ದು ಹಾಸಿಗೆ ಹಿಡಿದಿದ್ರು. ಅಂದಿನಿಂದ ಕೂಡ ಕುಟುಂಬವನ್ನ ನಿಭಾಯಿಸುವಂತ ಜವಾಬ್ದಾರಿ ಈ ಅರ್ಜುನ್ ಮೇಲಿದೆ. ಹಾಗೆ ಅವರು ನಿಭಾಯಿಸಿಕೊಂಡು ಕೂಡ ಬರ್ತಾ ಇದ್ರು. ಅರ್ಜುನನ್ನ ಕೊಂಡಾಡಿದ್ದಾರೆ ಲಾರಿ ಮಾಲೀಕ ಮುನಾಫ್. ಬನ್ನಿ ಹಾಗಾದ್ರೆ ಏನು ಹೇಳಿದ್ದಾರೆ ಕೇಳಿ. ಅರ್ಜುನ್ ಕೆಲಸ ಮಾಡ್ತಾ ಇದ್ದಂಥ ಲಾರಿಯ ಮಾಲೀಕರಾಗಿರುವಂಥ ಮುನಾಫ್ ಅವರಿದ್ದಾರೆ. ಮುನಾಫ್ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಮುನಾಫ್ ಅವರೇ, ಈಗ ಕಾರ್ಯಾಚರಣೆ ಹೇಗಾಗ್ತದೆ, ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಈಗ ಇವತ್ತನೇ 6ನೇ ದಿನ ಸ್ಟಾರ್ಟ್ ಆಗಿದೆ. ಈಗ 5ನೇ ದಿನ 6ನೇ ದಿನ ಈಗ ಕೆಲಸ ಇದಾಗಿದೆ. ಮುಂಚೆ ಸ್ಟಾರ್ಟಿಂಗಲ್ಲೇ ಈಗ ಇಂಥ ಒಂದು ದೊಡ್ಡ ದುರಂತ ನಡೆದ್ರೆ ಸ್ಟಾರ್ಟಿಂಗಲ್ಲೇ ಇದರಲ್ಲಿ ಸ್ವಲ್ಪ ಸ್ಲೋ ಆಗಿಬಿಡ್ತು. ಅದು ಅವನ ಬಚಾವ್ ಮಾಡಲಲ್ಲಿ ಎಫೆಕ್ಟ್ ಆಗತ್ತೆ. ಅದು ಈಗ ಓಕೆ ಇದೆ. ಈ ಮಿಲ್ಟ್ರಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಊರಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸೆಂಟ್ರಲ್ ಗೌರ್ಮೆಂಟಿಗೆ. ಬರ್ಬೋದು, ಮಿಲ್ಟ್ರಿ ಬರ್ಬೋದು. ಈಗ ಅರ್ಜುನ್ ನಿಮ್ಮ ಹತ್ರ ಎಷ್ಟು ವರ್ಷದ ಕೆಲಸ ಮಾಡ್ಕೊಂಡಿದ್ರು? ಹೇಗಿರ್ತಿದ್ದ ಆತ ನಿಮ್ಮೊಂದಿಗೆ? ಈಗ 3 ವರ್ಷ ಮೇಲೆ ಆಯಿತು ಅವನು ಕೆಲಸ ಮಾಡ್ತಾ ಇದ್ದಾನೆ. ಈಗ ಲಾಸ್ಟ್ ಟೈಮಲ್ಲಿ ಅವನು ಲಾಸ್ಟ್ ಟ್ರಿಪ್ ಹೋಗೋ ಮುಂಚೆ ನಾನು ಅವನ ಹತ್ರ ಕೇಳಿದ್ದೆ,
ಏನಾದರೂ ನಮ್ಮ ಜೊತೆ ಕೆಲಸ ಸ್ಟಾರ್ಟ್ ಮಾಡಿ ಏನಾದರೂ ಸಂಪಾದ್ಯ ಮಾಡಿದ್ಯಾ ಅಂತೇಳಿ ಕೇಳಿದ್ದೆ. ನಾನು ಎಲ್ಲ ನಮ್ಮ ಕೆಲಸದವ್ರ ಹತ್ರ ಕೇಳ್ತೀವಿ. ಅವ್ರು ಸಂಪಾದ್ಯ ಏನಾದರೂ ಮಾಡಿಲ್ಲ ಅಂದರೆ ನಾವು ಇಷ್ಟು ಬಿಸ್ನೆಸ್ ಮಾಡಿ ನಮ್ಮ ಜೊತೆಗಿದ್ದವರಿಗೆ ಏನು ಬೆನಿಫಿಟ್ ಇಲ್ಲ ಅಂದ್ರೆ ಮತ್ತೆ ಅದರಲ್ಲಿ ಏನು ಪ್ರಯೋಜನ ಇಲ್ಲ. ನಾ ಯಾವಾಗಲೂ ಇವ್ರ ಹತ್ರ ಕೇಳ್ತಾ ಇರ್ತೀವಿ, ನೀವು ಹ್ಯಾಪಿ ಆಗಿದ್ದೀರಾ, ನೀವು ಹ್ಯಾಪಿ ಆಗಿದ್ರೇ ಮತ್ತು ಮುಂದೆ ಹೋಗೋಕ್ಕಾಗತ್ತೆ. ಅವನು ಹೇಳಿದೆ, ಅಣ್ಣ ನಾನು ಸಣ್ಣ ವಯಸ್ಸಿಂದನೇ ಅವ್ರ ಅಪ್ಪ ಬಂದು ಮೇಲಿಂದ ಬಿದ್ದು ಅವರಿಗೆ ದೊಡ್ಡ ಕೆಲಸ ಏನು ಮಾಡೋಕ್ಕಾಗಲ್ಲ, ದೊಡ್ಡ ಕೆಲಸ ಏನು ಮಾಡೋಕ್ಕಾಗಲ್ಲ. ಅವರು ಕಷ್ಟಪಟ್ಟು ಇವನೇ ಸಣ್ಣ ವಯಸ್ಸಿಂದ ಅವನೇ ಹೇಳಿದ್ದು, ನಾನು ಸಣ್ಣದಿರೋ ಟೈಮಲ್ಲೇ ಓದೋಕ್ಕೆಲ್ಲ ನನಗೆ ಒಳ್ಳೆ ಇಂಟ್ರೆಸ್ಟ್ ಇದೆ, ನಾನು ಒಳ್ಳೆ ಓದೋ ಹುಡುಗ. ಆದರೆ ಏನಾಯ್ತು ಅಂದ್ರೆ ಅಪ್ಪ ಅವರು ಬಿದ್ದರಲ್ಲ, ಬಿದ್ದಿದ್ದ ಮೇಲೆ ಇವನ್ ಮೇಲೆ ಇವತ್ತು ಎಲ್ಲ ರೆಸ್ಪಾನ್ಸಿಬಿಲಿಟಿ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇವನೇ ತಗೊಂಡು ಇವನು ಹೇಳಿದೆ. ಸಣ್ಣ ವಯಸ್ಸಿಂದ ನಾನು ಬ್ರಷ್ ತಗೊಂಡು ಪೇಂಟಿಂಗ್ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದೆ. ಪೇಂಟಿಂಗ್ ಕೆಲಸ ಅವನಿಗೆ ಯಾವ ಕೆಲಸ ಸಿಕ್ತೋ ಅದು ಮಾಡ್ತಾ ಇದ್ದಾನೆ. ಅರ್ಜುನ್ ಇಡೀ ಕುಟುಂಬವನ್ನು ಸಂಭಾಳಿಸ್ತಾ ಇದ್ದ, ಅವನಿಗೆ ಬದುಕಬೇಕು ಅನ್ನೋ ಆಸೆ ಇತ್ತು. ನಾವು ಕೂಡ ಆಶಿಸ್ತೀವಿ ಬದುಕಿ ಬರಲಿ ಅರ್ಜುನ್ ಅಂತೇಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.